ಎಲ್ಲರೂ ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಮಾಡಿಸ್ಬೇಕಂತೇನಿಲ್ಲ. ಅದೊಂದು ಆಪ್ಷನ್ ಇದೆ ಅಂತೇಳಿ ಸರ್ ಆಪ್ರೇಷನ್ ಹೇಳ್ಬಿಟ್ಟಿದ್ದಾರೆ. ಅವ್ರು ರಾಡ್ ಹಾಕ್ಸ್ಕೊಂಬಂದಿದ್ದಾರೆ, ನೀನು ಹಾಕ್ಸ್ಕೊಂಬಂದ್ಬಿಡಲ್ಲ. ಸರ್ಜರಿ ಏನು ಸರ್ಜರಿ ಅಂದರೆ ಓಪನ್ ಮಾಡಿ ಇದನ್ನು ಸ್ಕ್ರಾಪ್ ಮಾಡ್ಬಿಡು. ನೀವು ಓದಬೇಕು ಒಂದು ಸ್ವಲ್ಪ ಮೆಡಿಕಲಿಂದ, ಸುಮ್ಮನೆ ಊಟ ಡಾಕ್ಟರ್ ಹೇಳಿದ್ರೆ ಕೇಳೋದಲ್ಲ. ರೆಡ್ಯೂಸ್ಡ್ ಜಾಯಿಂಟ್ ಸ್ಪೇಸ್ ಅಂತ ಬರೆದಿರ್ತಾರೆ. ಗಮನಿಸಿ ನೋಡಿ, ಒಬ್ಬ ವ್ಯಕ್ತಿ 5 ಅಡಿ 6 ಇಂಚ್ ಇದ್ದಾನೆ ಅಂದರೆ 5 ಅಡಿ 5 ಇಂಚ್ ಬಂದಿರ್ತಾನೆ. ಈಗ ಅರ್ಥ ಮಾಡ್ಕೊಳ್ಳಿ, ಮುಂದೊಂದು ದಿವಸ ನಂಗೆ ಸರ್ಜರಿ ಬರ್ತದೆ ಅಂತ. ಇಲ್ಲ ಮೂಳೆ ಸ್ವಲ್ಪ ಸರ್ದಿದೆ, ನಿಮಗೆ ಡಿಜನರೇಷನ್ ಆಗಿದೆ, ಅರ್ಲಿ ಆಗಿದೆ, ಭಾಳ ಸಣ್ಣ ಏಜಿಗೆ ಬಂದಿದೆ, ಯಾಕೆ ಬಂತು ಬೇಕು ಅಂತ ಪ್ರಶ್ನೆ ಇಲ್ಲ. ಯಾಕೆ 30 ವರ್ಷಕ್ಕೆ ಬಂತು, ಯಾಕೆ 40 ವರ್ಷಕ್ಕೆ ಬಂತು, ನಿಮಗೆ 70 ವರ್ಷಕ್ಕೆ ಬರೋಂಥದ್ದು ಈಗ ಯಾಕೆ ಸಾಧ್ಯತೆ ಅಂತ ಪ್ರಶ್ನೆ ಮಾಡೋಂಗಿಲ್ವಾ? ಒಂದು ನಾವು ಕ್ಯಾಲ್ಸಿಯಂ ಮಾತ್ರ ಬಿಟ್ಟು ಮೂಳೆ ಸವತ ನಿಲ್ಲಿಸ್ತೀವಿ ಅನ್ನೋದೊಂದು ದೊಡ್ಡ ಮಿತ್. ಇದನ್ನು ಫಸ್ಟು ಕ್ಲಿಯರ್ ಮಾಡಿ. ಜಾಯಿಂಟ್ ನನಗೆ ಸೌದೋಗ್ಬಿಟ್ಟಿದೆ, ಸರ್ಜರಿಗೆ ಹೇಳಿದ್ದಾರೆ, ಇನ್ನೊಂದು ಸ್ವಲ್ಪ ದಿನ, ಇನ್ನೊಂದು ವರ್ಷ 2 ವರ್ಷ ಆದಮೇಲೆ ಸರ್ಜರಿಗೆ ಹೋಗುತ್ತೆ ಅಂತ ಹೇಳಿದ್ದಾರೆ. ಇಲ್ಲ ಸವಿತ ಸ್ಟಾರ್ಟ್ ಆಗಿದೆ, ಬೇಗ ಅರ್ಲಿ, ಹಿಂಗೆಲ್ಲ ಏನಾದ್ರು ಹೇಳಿ, ಅದು ಬರೀ ನೀ ಅಂತಲ್ಲ, ಬಾಡಿ ಎಲ್ಲರೂ ಮೂಳೆಗಳ ಸವಿತ ಇದೆ ಅಂತ ಹೇಳಿದರೆ ಆಯುರ್ವೇದ ಬೆಸ್ಟ್ ಸೊಲ್ಯೂಷನನ್ನು ಕೊಡ್ತದೆ ಮತ್ತು ರಿವರ್ಸ್ ಮಾಡುತ್ತೆ. ಈ ಇನಿಷಿಯಲ್ ಸ್ಟೇಜಸ್ಸಲ್ಲಿ ಇರುವಂಥವ್ರು ಮನೆಯಲ್ಲಿನೇ ಅವ್ರ ಆಹಾರದಲ್ಲಿ ಏನೇನು ಚೇಂಜಸ್ ಮಾಡ್ಕೋಬೇಕು ಸರ್? ಅಲಾಂಗ್ ವಿತ್ ಆಯುರ್ವೇದ ಮೆಡಿಕೇಶನ್, ಆಹಾರದಲ್ಲಿ ಅಥವಾ ಲೈಫ್ ಸ್ಟೈಲಲ್ಲಿ ಏನು ಚೇಂಜಸ್ ಮಾಡಬೇಕು? ಆಹಾರದಲ್ಲಿ ಇದನ್ನು ತಿಂದ್ರೆ ಒಳ್ಳೆಯದಾಗುತ್ತೆ ಅನ್ನೋ ಅದನ್ನು ಆ ಮಿತ್ತನ್ನು ಫಸ್ಟು ನಿಲ್ಲಿಸ್ಬೇಕು. ಶರೀರ ಏನು ಬೇಕು ಅಂತ ಹೇಳುತ್ತೋ ಅಂದರೆ ಹೊಟ್ಟೆ ಹೇಳಬೇಕು, ಏನು ಬೇಕು ಅಂತ ಹೇಳುತ್ತೋ ಅದನ್ನು ಊಟ ಮಾಡಿ. ಸೊ ಅದನ್ನು ಊಟ ಮಾಡಿದ್ಮೇಲೆ ಹೊಟ್ಟೆ ಭಾರ ಆಗುತ್ತೆ ಅಂದರೆ ರಿಜೆಕ್ಟ್ ಮಾಡಿದೆ ಅಂತ ಅರ್ಥ ಅಂತ. ಎಲ್ಲರೂ ನೀ ರಿಪ್ಲೇಸ್ಮೆಂಟ್ ಸರ್ಜರಿನೇ ಮಾಡಿಸ್ಬೇಕಂತೇನಿಲ್ಲ. ಓಕೆ, ಸುಮ್ಮನೆ ನಾವು ಅದೊಂದು ಆಪ್ಷನ್ ಇದೆ ಅಂಥೇಳಿ ಸರ್ ಆಪ್ರೇಷನ್ ಹೇಳ್ಬಿಟ್ಟಿದ್ದಾರೆ, ಅವ್ರು ರಾಡ್ ಹಾಕ್ಸ್ಕೊಂಬಂದಿದ್ದಾರೆ, ನೀನು ಹಾಕ್ಸ್ಕೊಂಬಂದ್ಬಿಡಲ್ಲ. ಸೊ ಇದೊಂದೇ ಸರ್ಜರಿ ಇದಂದರೆ ಆಪ್ಷನ್ ಬಂದ ತಕ್ಷಣ ಇದೊಂದೇ ಇರೋದು ಅಂತ ಹೇಳಂಗಾಗ್ಬಿಟ್ಟಿದೆ. ಹಂಗಾಗಿ ಜನರಿಗೆ ಅದು ಕಿವಿಗೆ ಬಿದ್ದಿದೆ, ಎಲ್ಲರೂ ಮಾಡಿಸ್ಕೋತಿಲ್ಲ ಇದನ್ನು ಅಲ್ವಾ? ಕಿವಿಗೆ ಬಿದ್ದಿದೆ ಏನಂದರೆ, ಸೊ ಮೂಳೆ ಸೌದ್ರೆ ಇಲ್ಲಿ ಸ್ಟೀಲ್ ರಾಡ್ ಹಾಕ್ಬಿಡ್ತಾರೆ, ಅದರಿಂದ ನಡ್ಕೋತಾರೆ ಅಂತ. ಹಿಂದೊಂದು ಕಾಲ ಇತ್ತು, ನಿಮಗದು ಭವಿಷ್ಯ ಗೊತ್ತಿರಲಿಕ್ಕಿಲ್ಲ. ಏನಂದರೆ ಸ್ಕ್ರ್ಯಾಪ್ ಮಾಡಿ ಬಿಟ್ಬಿಡ್ತಿದ್ರು. 2 ಮೂಳೆಗಳ ನಡುವೆ ತುಂಬ ಹತ್ತಿರ ಬಂತು ಅಂದರೆ ಏನು ಮಾಡ್ತಾರೆ ಅಂದರೆ ಸರ್ಜರಿ, ಏನು ಸರ್ಜರಿ ಅಂದರೆ ಓಪನ್ ಮಾಡಿ ಇದನ್ನು ಸ್ಕ್ರ್ಯಾಪ್ ಮಾಡಿಬಿಡೋದು. ಅಂದರೆ ಅಲ್ಲಿರೋ ಕಾರ್ಟ್ಲೇಜ್ ಪಾರ್ಟ್ ಕಂಪ್ಲೀಟ್ ಸ್ಕ್ರ್ಯಾಪ್ ಮಾಡಿಬಿಟ್ಬಿಟ್ರೆ ಇದು ಬೆಳಕ್ಕೆ ಸ್ಟಾರ್ಟ್ ಆಗುತ್ತೆ, ಇದು ಬೆಳಕ್ಕೆ ಸ್ಟಾರ್ಟ್ ಆಗುತ್ತೆ, 2 ಫ್ಯೂಸ್ ಆಗಿಬಿಡುತ್ತೆ. ಸೊ ಈಗ ಟಿಬಿಯಾ ಮತ್ತು ಫ್ಯೂಮರ್ 2 ಫ್ಯೂಸರ್. ಅವಾಗೇನಾಯಿತು, ಜಾಯಿಂಟ್ ಅನ್ನೋದಿಲ್ಲ ಅಂತ ಕಾಲಿಗೆ. ಅವ್ರು ಯಾವಾಗಲೂ ಕೂತ್ಕೊಳ್ಳೋಕೆ ಬರ್ತಿರಲಿಲ್ಲ. ನಾವು ತಾತ ಇದ್ದರು ಒಬ್ಬರು ನಮ್ಮ ಊರಲ್ಲೇ, ಈ ಸರ್ಜರಿ ನೋಡ್ಬೇಕು, ಯಾವಾಗಲೂ ಕೂತ್ಕೊಳ್ಳೋಕೆ ಸಾಧ್ಯನೇ, ಯಾಕಂದ್ರೆ ಸ್ಟ್ರೈಟ್ ಇರ್ತದಲ್ಲ. ಈ ಸ್ಟ್ರೈಟ್ ಬೋನ್ ಬೆಂಡ್ ಮಾಡೋಕ್ಕಾಗಲ್ಲ, ನಾವು ಈ ಬೋನನ್ನು ಇಲ್ಲೆಲ್ಲಿ ಬೆಂಡ್ ಮಾಡ್ತೀವಿ, ಹಾಗೆ ಒಂದು ಬೋನ್ ಆಗಿಬಿಡುತ್ತೆ ಅವು. ಸೊ ಈ ಮೂಳೆಗಳ ಇದು ಹಾಗೆ, ಅಂದರೆ ಗುಣ ಹಾಗೆ, ಸೌದಲ್ಲಿ ಬೆಳೆಯೋದು ಜಾಸ್ತಿ ಅದು. ಹಾಗಾಗಿ ಯಾರಿಗೆ ನೀ ರಿಪ್ಲೇಸ್ಮೆಂಟ್ಗೆ ಅಂತ ಹೇಳಿದ್ರೆ ಅವ್ರು ಎಕ್ಸ್ರೇ ನೋಡ್ಕೊಳ್ಳಿ, ನೀವು ಎಕ್ಸ್ರೇ ನೋಡ್ಕೊಂಡ್ರೆ ಗೊತ್ತಾಗುತ್ತೆ. ಇಲ್ಲೆಲ್ಲ ಬೆಳೆದ್ಬಿಟ್ಟಿರ್ತದೆ, ಇಲ್ಲೆಲ್ಲ ಈಗ 2 ಹೋದವೆ ಅಂದರೆ ಇಲ್ಲೆಲ್ಲ ಸುತ್ತಮುತ್ತ ಬೆಳೆದು, ಇಲ್ಲೆಲ್ಲ ಸುತ್ತಮುತ್ತ ಬೆಳೆದ್ಬಿಟ್ಟು ಇಲ್ಲೆಲ್ಲ ಬೆಳೀತಾ ಇರ್ತದೆ. ಇಲ್ಲೇನೋ ಒಂದು ಲೇಯರ್ ಮೆಮ್ರೇನ್ ಇದೆ ಅನ್ನೋ ಕಾರಣಕ್ಕೆ ಅದು ಬೆಳೀತಾ ಇಲ್ಲ ಅಷ್ಟೇ, ಸ್ಕ್ರಾಪ್ ಮಾಡಿಬಿಟ್ಟು ಬೆಳೆದು ಬಿಡ್ತದೆ. ಸೊ ಅದಕ್ಕೆ ಎಲ್ಲರಿಗೂ ಏನು ಗ್ರೇಡ್ 1, 2, 3, 4, 3ವರೆಗೂ ರಿವರ್ಸ್ ಮಾಡ್ಬೋದು. ಓಕೆ, ಗ್ರೇಡ್ 1ನಲ್ಲಂತೂ ಅದು ಏನು ಈಸಿ ಬಿಡಿ, ಅದು ಆಟ ಆಡ್ಕೊಂಡ್ಮಾಡುವಂಥ ವಿಷಯ. 2, 3ನೇ ರಿವರ್ಸ್ ಮಾಡಿ ಪೂರ್ತಿ ಅದನ್ನೇ, ನಿಮಗೆ ಸರ್ಜರಿನೇ ಬೇಕಿಲ್ಲ. ಇಲ್ಲಿ ಜಾಯಿಂಟ್ ಸ್ಪೇಸ್ ಯಾರಿಗೆ ಹಿಂಗೆ ಗುರುತಿಸ್ಬೇಕು, ಜಾಯಿಂಟ್ ಸ್ಪೇಸ್ ಯಾರಿಗೆ ಕಮ್ಮಿ ಆಗಿದೆ ಅಂತ ಬರೀತಾರೆ. ನೀವು ಓದಬೇಕು ಒಂದು ಸ್ವಲ್ಪ ಮೆಡಿಕಲಿಂದ, ಸುಮ್ಮನೆ ಊಟ ಡಾಕ್ಟರ್ ಹೇಳಿದ್ರೆ ಹಿಂಗೆ ಕೇಳೋದಲ್ಲ. ರೆಡ್ಯೂಸ್ಡ್ ಜಾಯಿಂಟ್ ಸ್ಪೇಸ್ ಅಂತ ಬರೆದಿರ್ತಾರೆ. ಜಾಯಿಂಟ್ ಸ್ಪೇಸು 1 ಇಂಚ್ ಇರಬೇಕು ಅಂದರೆ ಹಿಂಗೆ ಬಂದಿದೆ ಹತ್ತಿರ ಅಂತ. ಈಗ ಅರ್ಥ ಮಾಡ್ಕೊಳ್ಳಿ, ಮುಂದೊಂದು ದಿವಸ ನಂಗೆ ಸರ್ಜರಿ ಬರ್ತದೆ ಅಂತ. ಜಾಯಿಂಟ್ ಸ್ಪೇಸ್ ರೆಡ್ಯೂಸ್ ಆಗಬಾರ್ದು. ನೀವು ಇನ್ನೂ ಅರ್ಥ ಆಗ್ತಿಲ್ಲ ಅಂದರೆ ಗಮನಿಸಿ ನೋಡಿ, ಒಬ್ಬ ವ್ಯಕ್ತಿ 5 ಅಡಿ 6 ಇಂಚ್ ಇದ್ದಾನೆ ಅಂದರೆ 5 ಅಡಿ 5 ಇಂಚ್ ಬಂದಿರ್ತಾನೆ. ಈ ಸಮಸ್ಯೆಗಳು ಬೆನ್ನು ಉರಿದು ಎಲ್ಲ ಸಮಸ್ಯೆ ಬಂತು ಅಂದರೆ ಒಂದಷ್ಟು ಕುಗ್ಗಿರ್ತಾನೆ. ಹೌದು, ಹಿಂಗೆ ಸಾಧ್ಯತೆ ಇದೆಯಾ ಅಂದರೆ ಹೌದು ಸಾಧ್ಯತೆ ಇದೆ. ಹಂಗೆ ಗಮನಿಸಿ ನೋಡಿದ್ರೆ ಸ್ವಲ್ಪ ಅಳತೆ ಮಾಡಿಟ್ಕೊಂಡ್ರೆ ಮನೆಗೆ ಗೊತ್ತು, ನಾನು ಹಂಗಷ್ಟಿದ್ದೆ ಇಷ್ಟು ಯಾಕೆ ಆದೆ ಅಂತ ಗೊತ್ತಾಗುತ್ತೆ. ಸೊ ಇದರಿಂದ ರೆಡ್ಯೂಸ್ ಆಗಿರುತ್ತೆ ಸ್ಪೇಸ್ಗಳು ಅಂತ. ಇದು ಇಲ್ಲಷ್ಟು ಆಗಿದೆಯಾ ಅಂದರೆ ಇಲ್ಲ, ಎಲ್ಲ ಕಡೆಗೂ ಆಗಿದೆ ಅಂತ. ಎಲ್ಲ ಕಡೆ ಸೇರಿ 1 ಇಂಚ್ ರೆಡ್ಯೂಸ್ ಆಗಿರುತ್ತೆ ಅಂದರೆ ಬೆನ್ನುರಿನೂ ಸಣ್ಣದಾಗಿರ್ತದೆ, ಬಾಡಿ ಕುಗ್ಗಿರ್ತದೆ. ಹಾಗಾಗಿ ನಮ್ಮ ಅಜ್ಜಿ ಇಷ್ಟ ಹತ್ರ ಇದ್ದವ್ರು ಇಷ್ಟ ಆಗಿರ್ತಾರೆ. ಓವರ್ ಪೀರಿಯಡಲ್ಲಿ ನೋಡಿದರೆ ಒಂದು ಅರ್ಧ ಅಡಿ ಹಿಡಿದು ಬಿಟ್ಟಿರ್ತಾರೆ ಅವ್ರು, ಹೌದಾ? ಸೊ ಹಾಗಾಗಿ ಸರ್ಜರಿ ನೀ ರಿಪ್ಲೇಸ್ಮೆಂಟ್ಗೆ ಅಂತ ಹೋಗೋ ಅವಶ್ಯಕತೆ ಇಲ್ಲ. ವಾಸ್ತವದಲ್ಲಿ ಅಲ್ಲಿ ಏನಿರ್ತದೆ, ನಾವು ಜಾಯಿಂಟ್ ಅಂತ ತಕ್ಷಣ ಏನಿರ್ತದೆ, ಉದ್ದೇಶ ಏನು? ಮೂಳೆಗಳು 2 ಬೇರೆ ಬೇರೆ ಇರೋದ್ರ ಉದ್ದೇಶ ಏನು? ಚಲನೆ ಕೊಡಬೇಕು ಅಂತ ಅಲ್ವಾ? ನಮಗೆ ಇದನ್ನು ಮಡಚೋದಕ್ಕೆ ಇದೇ ಕಾರಣಕ್ಕೆ 3 ಜಾಯಿಂಟ್ ಇರೋದಕ್ಕೆ. ಒಂದು ವೇಳೆ ಇವೆಲ್ಲವೂ ಅಂಟ್ಕೊಂಡಿದ್ರೆ ಮಡಚೋಕೆ ಇರ್ತೈತೆ, ಹಿಂಗೆ ಇರ್ತೈತೆ ಅದು ಕೈ. ಸೊ ಈ ಮಡಚುವಿಕೆಯನ್ನು ಕಳ್ಕೊಬೇಕಾ ಇಟ್ಕೋಬೇಕಾ ಅನ್ನೋದು ಭಾಳ ಪೂರ್ವದಲ್ಲೇ ನಾವು ನಿರ್ಧಾರ ಮಾಡಬೇಕು. ಜಾಯಿಂಟಿನ ಮೂಮೆಂಟನ್ನು ಇಟ್ಕೋಬೇಕಾ ಕಳ್ಕೊಬೇಕಂತ ನಮ್ಮ ಆಹಾರಗಳಲ್ಲಿ ಇಲ್ಲೆಲ್ಲ ಭಾಳಷ್ಟು ನಿರ್ಧಾರ ಮಾಡಬೇಕು. ಹಾಗಾಗಿ ನಾನು ಯಾಕೆ ಈ 1, 2, 3 ಗ್ರೇಡನ್ನು ರಿವರ್ಸ್ ಮಾಡ್ಬೋದು ಅಂತ ಹೇಳ್ತೀನಿ ಅಂದರೆ, ಆಯುರ್ವೇದ ನಾವು ಚಿಕಿತ್ಸೆನ ಮಾಡ್ತಾಯಿದ್ದೀವಿ, ನೋಡ್ತೀವಿ. ಏನು ಬರೀ ಕ್ಯಾಲ್ಸಿಯಂ ಕೊಟ್ಬಿಡ್ತೀವ, ಹೌದಾ? ಎಷ್ಟು ಬಾಲಿಶವಾದ ಚಿಕಿತ್ಸೆ ನೋಡಿ.
ಮೂಳೆ ಸೌದಿದೆ ಅಂತ ಮೊದಲನೇ ಗ್ರೇಡಲ್ಲಿ ಮಾಡೋ ಕೆಲಸ ಏನಪ್ಪ, ಏನು ಕೊಡ್ತಾರೆ? ಕ್ಯಾಲ್ಸಿಯಂ ಸಪ್ಲಿಮೆಂಟೇಷನ್. ಸೊ ಇಲ್ಲ ಮೂಳೆ ಸ್ವಲ್ಪ ಸರಿದಿದೆ, ನಿಮಗೆ ಡಿಜನ್ರೇಷನ್ ಆಗಿದೆ, ಅರ್ಲಿ ಆಗಿದೆ, ಭಾಳ ಸಣ್ಣ ಏಜಿಗೆ ಬಂದಿದೆ, ಯಾಕೆ ಬಂತು ಬೇಕು ಅಂತ ಪ್ರಶ್ನೆನೇ ಇಲ್ಲ. ನನ್ನ ಮೂಳೆ ಸೌದಿದೆ ಅಂತ ಪೇಷಂಟ್ ಅಂತದೆ, ನನ್ನ ಮೂಳೆ ಸೌದಿದೆ ಅಂತ ಹೇಳ್ಕೊಂಡು ಹೋಗ್ತಾರೆ. ಯಾಕೆ 30 ವರ್ಷಕ್ಕೆ ಬಂತು ರೀ, ಯಾಕೆ 40 ವರ್ಷಕ್ಕೆ ಬಂತು, ನಿಮಗೆ 70 ವರ್ಷಕ್ಕೆ ಬರೋಂಥದ್ದು ಈಗ ಯಾಕೆ ಸೌದಿದೆ ಅಂತ ಪ್ರಶ್ನೆನೇ ಮಾಡೋಂಗಿಲ್ವಾ? ಮೂಳೆ ಸೌದಿದೆ, ಕ್ಯಾಲ್ಸಿಯಮ್ ಇಂದ ಕೊಟ್ಬಿಡೋಣ ಅಂತ. ಎಷ್ಟು ಯೋಚನೆ ಮಾಡಿದೆ ಅಂದರೆ, ಮೂಳೆಗಳೆಲ್ಲವೂ ಕ್ಯಾಲ್ಸಿಯಮಿಂದ ಆಗಿದೆ. ಸರಿ, ನಾನೊಂದಿಷ್ಟು ಸುಣ್ಣ ಕೊಡ್ತೀನಿ, ಮೂಳೆ ಮಾಡೋಕ್ಕಾಗತ್ತಾ? ಅದಕ್ಕೆ ಬೈಂಡಿಂಗಲ್ಲಿ ಏನು ಬೇಡ, ಅದೊಂದೇ ಇರೋದ, ಕ್ಯಾಲ್ಸಿಯಂ ಒಂದೇ ಇರೋದ. ಆಮೇಲೆ ಇನ್ನೂ ಹಾಸ್ಯಾಸ್ಪದ ಅಂದರೆ, ಎಷ್ಟು ಜನ ಕ್ಯಾಲ್ಸಿಯಂ ಮಾತ್ರೆ ನುಂಗಿರೋ ಯಾರಿಗಾದ್ರೂ ಮೂಳೆಗಳು ಸವತ ನಿಂತಿದೆಯಾ? ಒಬ್ರಿಗೆ ನಾಟ್ ಇವನ್ ಸಿಂಗಲ್ ಪರ್ಸನಿಗೆ ಮೂಳೆ ಸವತ ನಿಲ್ಲಲ್ಲ. ಮತ್ತು ನಿಲ್ಲಲ್ಲ ಅಂದಮೇಲೆ ಆ ಮಾತ್ರೆಗೆ ದುಡ್ಡು ಹಾಕಿ ಆ ಮಾತ್ರೆ ನುಂಗಿ ಮಾಡ್ಕೊಳ್ಳೋ ಕೆಲಸ ಏನು? ಕೆಲಸನೇ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅದು. ಸೊ ಮೂಳೆಗಳು ಅದೊಂದರಿಂದ ಆಗಿಲ್ಲ. ಹಾಗಾಗಿ ಅದೊಂದನ್ನೇ ಚಿಕಿತ್ಸೆ ಮಾಡೋದ್ರಿಂದ ಯಾವುದೇ ಕಾರಣಕ್ಕೂ ಕ್ಯಾಲ್ಸಿಯಂ ಮಾತ್ರೆಯಿಂದ ಮೂಳೆ ಸವೆತವನ್ನು ನಿಲ್ಲಿಸೋದಕ್ಕೆ ಸಾಧ್ಯನೇ ಇಲ್ಲ. ಸುಮ್ಮನೆ ನಾನು ತೊಗೊಂಡು ತೃಪ್ತಿ, ದುಡ್ಡು ಖರ್ಚು ಮಾಡಿ ತೃಪ್ತಿ, ತೊಗೊಂಡ ಮೈಕೈ ಕಮ್ಮಿ ಆಗುತ್ತೆ, ಮಸಲ್ ಕ್ಯಾಲ್ಸಿಯಂ ಕಮ್ಮಿ ಆಗಿರುತ್ತೆ, ಮೈಕೈ ತೊಗೊಂಡ ತಕ್ಷಣ ಮಸಲ್ಸಿಗೆ ಸ್ವಲ್ಪ ಶಕ್ತಿ ಬರುತ್ತೆ, ನನಗೆ ಸ್ವಲ್ಪ ಕಮ್ಮಿ ಪೇಯ್ನ್ ಕಮ್ಮಿ ಆಗಿರಲ್ಲ, ಪೇಯ್ನ್ ಟಾಲರೆನ್ಸ್ ಜಾಸ್ತಿ ಬಂದಿರ್ತದೆ, ಸರಿ ಅಂತ ಹೋಗ್ಬಿಡ್ತೀವಿ ಅಷ್ಟೇ. ಸೊ ಇಷ್ಟು ಸಣ್ಣ ಮಕ್ಕಳಿಗೆಲ್ಲ ಕ್ಯಾಲ್ಸಿಯಂ ಕೊಡೋದು, ಹುಟ್ಟಿದ ಮಗುಗೆಲ್ಲ ಕ್ಯಾಲ್ಸಿಯಂ ಡ್ರಾಪ್ಸ್ ಹಾಕೋದು, ಇದೆಲ್ಲವೂ ಆಗಿದೆ. ಯಾಕೆ ಮೂಡ್ತಲ್ಲಿ ಇಲ್ವಾ ಅಂತ ಪ್ರಶ್ನೆ. ಕ್ಯಾಲ್ಸಿಯಂ ಮೂಡ್ಸಲ್ಲಿ ಇಲ್ವಾ? ಬೇಕಾದಷ್ಟಿದೆ ಅಲ್ವಾ? ಸೊ ನಾವು ಕ್ಯಾಲ್ಸಿಯಂ ಮಾತ್ರೆ ನುಂಗ್ಬಿಟ್ಟು ಮೂಳೆ ಸವತ ನಿಲ್ಲಿಸ್ತೀವಿ ಅನ್ನೋದೊಂದು ದೊಡ್ಡ ಮಿತ್. ಇದನ್ನು ಫಸ್ಟು ಕ್ಲಿಯರ್ ಮಾಡ್ಕೊಂಡು, ಯಾಕೆ ಆಯುರ್ವೇದ ರೆಕಮೆಂಡ್ ಮಾಡ್ತೀನಿ ಅಂದರೆ, ಅಲ್ಲಿ ಜಾಯಿಂಟ್ ಅನ್ನೋಂಥ ವಿಷಯ ಬಂತು ಅಂದರೆ ಮೂಳೆಗಳು ಒಂದು ಭಾಗ, ಬರೀ ಮೂಳೆಗಳದ್ದು ಇತ್ತು ಅಂದರೆ ನಿಲ್ಲುತ್ತಾ? ಯಾವ್ದಾರು ಬಿದ್ದೋಗುತ್ತಲ್ವ. ಮೂಳೆಗಳು ಮೇಲೆ ಸ್ಕಿನ್ ಇತ್ತು ಅಂದರೆ ಆಗುತ್ತಾ? ಅದ್ರ ಹಿಡ್ಕೊಂಡಿರ್ತಕ್ಕಂಥ ಲಿಗಮೆಂಟ್ಸ್ ಅಂತಿದ್ದಾವೆ, ವೆರಿ ವೆರಿ ಇಂಪಾರ್ಟೆಂಟ್. ನಿಮ್ಮ ಬಿಲ್ಡಿಂಗ್ ಒಳಗೆ ಆ ಪಿಲ್ಲರ್ ಒಳಗೆ ಏನು ರಾಡ್ಗಳಿದಾವಲ್ಲ, ಆ ರಾಡ್ಗಳನ್ನ ಕಟ್ ಮಾಡಿಬಿಡ್ತೀನಿ, ಪಿಲ್ಲರ್ ನಿಲ್ಲಿಸುತ್ತಾ ಬಿಲ್ಡಿಂಗ್? ಸೊ ಆ ರಾಡ್ಗಳು ಯಾವುದಿದೆಯೋ ಅದು ಲಿಗಮೆಂಟ್ಸ್. ಸೊ ಲಿಗಮೆಂಟ್ ಬಗ್ಗೆ ಲೀಸ್ಟ್ ಬಾದರ್. ಲಿಗಮೆಂಟ್ ಪೆಟ್ಟಾದಾಗಲೇ ಲಿಗಮೆಂಟ್ ಬಗ್ಗೆ ಯೋಚನೆ ಮಾಡ್ತೀವಿ, ಬಿಟ್ಟರೆ ಮೂಳೆ ಸೌದಿದೆ. ಅಲ್ಲಿ ಯಾಕೆ ಸವಿತಿದೆ ಹತ್ತಿರ ಯಾಕೆ ಬಂತಂದರೆ, ಈ ಲಿಗಮೆಂಟ್ಗಳು ಲೂಸ್ ಆಗಿ ಇದನ್ನು ಹತ್ತಿರ ಬಿಟ್ಕೊತವೆ, ಬಿಟ್ಕೊಳ್ಳೇಬಾರ್ದು. ಇದರೊಳಗೆ ಫ್ಲೂಯಿಡ್ ಒಂದಿದೆ. ಆ ಫ್ಲೂಯಿಡ್ ಹೆಂಗಿರ್ಬೇಕಂದ್ರೆ, ನೀವು ಎಲ್ಲರೂ ವೆಹಿಕಲ್ ಓಡಿಸ್ತಾರೆ, ಈಗಂತೂ ಎಲ್ರಿಗೂ ಪರ್ಸ್ನಲ್ ವೆಹಿಕಲ್ ಅಂತ ಎಲ್ರಿಗೂ ಇದಾವಲ್ವ. ನೀವು ನೋಡಿ ಆಯಿಲ್ ಚೇಂಜ್ ಮಾಡಿಸ್ತೀರ ಗಾಡಿಗೆ? ಯಾವಾಗ ಮಾಡಿಸ್ತೀವಿ? ಅದ್ರ ಟೆಂಪರ್ ಕಳ್ಕೊಂಡಾಗ ಅದು ಮೆಕ್ಯಾನಿಕ್ ತೆಗೆದು ಮುಟ್ಟಿ ನೋಡ್ತಾನೆ, ಹಿಂಗೆ ಇದು ಆಯಿಲ್ ಹೋಗಿದೆ ಮೇಡಮ್, ಇನ್ನೊಂದು ಹಾಕ್ಸ್ರಿ ಗಾಡಿಗೆ ಅಂತ ಹೇಳ್ತಾನೆ. ಬೇರೆ. ಸೊ ನಾವು ಬೇರೆ ಆಯಿಲ್ ಏನಂದ್ರೆ ಆಯಿಲ್ ಹೋಗಿದೆ ಅಂದರೆ ಏನರ್ಥ? ನಿರಂತರವಾಗಿ ಫ್ರೆಶ್ ಆಯಿಲ್ ಇರಬೇಕಲ್ಲಿ. ಆ ವಿಸ್ಕಾಸಿಟಿ ಅಂಟ್ಕೊಳ್ಳೋಂಥ ಗುಣ ಯಾವುದಿದೆಯೋ ಅದು ಇರೋವಂಥ ಆಯಿಲ್. ಸೊ ಇದರಲ್ಲಿ ವಿಸ್ಕಾಸಿಟಿ ಕಳ್ಕೊಳ್ತು ಅಂದರೆ ನೀನು ಎಷ್ಟು ಆಯಿಲ್ ಇದ್ರೆ ಏನು ಬಂತು? ಇಂಜಿನ್ ಹಾಳಾಗಲ್ವ? ಸೀಸಾಗಿ ಹೋಗುತ್ತೆ ಇಂಜಿನ್. ಸೊ ಇದನ್ನೂ ಫಿಲಪ್ ಮಾಡಬೇಕು. ಲಿಗಮೆಂಟು ವೆರಿ ಇಂಪಾರ್ಟೆಂಟ್ ನಿಮ್ಮ ಮೂಳೆಗಳಿಗೆ ಅಂತ. ಲಿಗಮೆಂಟ್ ಚೆನ್ನಾಗಿದ್ದರೆ ಮೂಳೆ ಹಿಂಗೆ ದೂರ ಇರ್ತದೆ. ಲಿಗಮೆಂಟ್ ಬಿಗಿ ಅಂದರೆ ಹಗ್ಗ ಕಟ್ಟಿ ಬಿರಿ ಹಿಂಗೆ ನಿಲ್ಲಿಸೋದಂತೀವಲ್ಲ. ಈಗ ಮೊದಲೆಲ್ಲ ಈ ಬಿಡಿ ಟಿ ವಿ ಟವರ್ ಹಂಗೆ ಹೋಗಿದ್ದಾವೆ. ಈ ರೇಡಿಯೋ ಟವರೆಲ್ಲ ಇದೆ, ತೆಳ್ಳಗಿರ್ತದೆ. ಒಂದು 20 ಹಗ್ಗ ಕಟ್ಟಿರ್ತಾರೆ, ತುಂಬ ಹೈಟ್ ಇರ್ತದೆ. ರೇಡಿಯೋ ಟ್ರಾನ್ಸ್ಮಿಟರ್ಸ್ ಎಲ್ಲ ನೋಡಿದ್ರೆ ಗೊತ್ತಿರ್ತದೆ. ಹಿಂಗೆ ಕಟ್ಟಿರ್ತಾರೆ, ಗೈ ವೈರ್ಸ್ ಸುತ್ತ ಕಡೆ ಕಟ್ಟಿರ್ತಾರೆ. ಕೆಳಗಿನ ಲೆವೆಲಲ್ಲಿ ಒಂದು, ಮೇಲಿನ ಲೆವೆಲಿಂದ ಇನ್ನೂ ಮೇಲಿನ ಲೆವೆಲಿಂದ ಒಂದೆಲ್ಲ ಹಿಂಗೆ ಎಲ್ಲ ಕಡೆ ಕಟ್ಟಿ ಅದನ್ನು ಆ ಟವರ್ ನಿಂತಿರೋದು ಯಾವುದರ ಆಧಾರ ಮೇಲೆ? ಆ ತಂತಿಗಳ ಮೇಲೆ ತಾನೆ. ತಳ್ಳನ ಪೈಪ್ ಅಷ್ಟು ಉದ್ದಕ್ಕೆ ಹೋಗಿರ್ತದೆ, ಒಂದು ಗುಡ್ಡದಷ್ಟು ಹತ್ರ ಹೋಗಿರ್ತದೆ, ಕಟ್ಟಿರ್ತಾರೆ ಅವು. ಅದು ನಿಂತಿರೋದು ಯಾವುದರ ಆದಮೇಲೆ ಆ ವೈರ್ಗಳಾದ್ಮೇಲೆ. ಈ ಲಿಗಮೆಂಟ್ ಅನ್ನೋಂಥ ವೈರ್ನ ನಾವು ವೀಕ್ ಮಾಡ್ಕೊಂಡು ಮೂಳೆ ಹತ್ತಿರ ಬರಬಾರ್ದು ಅಂದರೆ ಹಿಂಗಮ್ಮ. ಸೊ ಆಯುರ್ವೇದ ಇದಿಷ್ಟನ್ನು ಕವರ್ ಮಾಡೋದ್ರಿಂದ ಜಸ್ಟ್ ಇನ್ನು ಈ ಮೂಳೆ ಕಟ್ ಮಾಡಿ, ಈ ಮೂಳೆ ಕಟ್ ಮಾಡಿ, ಅದಕ್ಕೆ ರಾಡ್ ಹಾಕಿ ಅಲ್ಲಿ ನಿಲ್ಲಿಸ್ಬಿಟ್ಟು ಏನು ನೋಡಿದ್ದೀರಿ ನೀವು? ಈಗ ಇದನ್ನು ರೀಪ್ಲೇಸ್ಮೆಂಟ್ ಮಾಡ್ಕೊಂಡು ಬಂದಿರ್ತಾರಲ್ಲ, ಆ ಪೇಷಂಟ್ ಒಪಿನಿಯನ್ ಏನಿದೆ? ಡೆಫಿನೆಟ್ಲಿ ಕುತ್ಕೊಳ್ಳೋಕ್ಕೆ ಎಲ್ಲ ಡಿಫಿಕಲ್ಟಿ, ಬಟ್ ಅದ್ರ ಜೊತೆಗೆ ಪೇನ್ ಹಾಗಂತ ಕಡಿಮೆ ಆಗಿರೋದು ಪೇನ್ ಕಮ್ಮಿ ಆಗಿರ್ತದೆ, ವಾಕಿಂಗ್ ಡಿಫಿಕಲ್ಟಿ. ಇಲ್ಲಿ ಸಮಸ್ಯೆ ಬರೋದು ಇಲ್ಲಿ ಜಾಯಿಂಟ್ ಅಂತ ಇರೋದೇ ವಾಕ್ ಮಾಡೋಕ್ಕೆ. ಇಲ್ಲಾಂದ್ರೆ ನೇರ ಇರ್ತಿತ್ತು. ಇದು ಬಗ್ಬೇಕು ಅನ್ನೋ ಕಾರಣಕ್ಕೆ ಇಲ್ಲೊಂದು ಜಾಯಿಂಟ್ ಬಂದಿರ್ತದೆ. ಇಲ್ಲಿಂದ ಇಲ್ಲಿವರೆಗೆ ನೇರ ಬೋನ್ ಇರಬೇಕಿತ್ತು, ಬಗ್ಬೇಕು ಅನ್ನೋ ಕಾರಣಕ್ಕೆ. ಅಂದ್ರೆ ಮೂಮೆಂಟ್, ಆ ಮೂಮೆಂಟ್ ಸಕ್ಸಸ್ ಆಗುತ್ತಾ ಇಲ್ಲ ಅಂದರೆ 90% ಸಕ್ಸಸ್ ಆಗಲ್ಲ. ಮೊದಲು ಊರೆಲ್ಲ ಅಡ್ಡಾಡ್ತಿದ್ದೆ, ಈಗ ಮನೆ ಒಳಗೇ ಇರ್ತೀನಪ್ಪ, ಹೊರಗೆ ಹೋಗೋಕ್ಕಾಗಲ್ಲ. ಏನಾಗಿದೆ ಅಂದರೆ ನೋವು ಹೋಗಿದೆ. ಓಕೆ, ಓನ್ಲಿ ಥಿಂಗ್ ಈಸ್ ಪೇಯ್ನ್ ಹೋಗಿದೆ. ಡೆಫಿನೆಟ್ಲಿ ಪೇಯ್ನ್ ಹೋಗುವಂಥದ್ದು ದೊಡ್ಡ ವಿಷಯನೇ. ಯಾಕಂದರೆ ಪೇಯ್ನ್ ಇರೋದು ಯಾರಿಗೆ ಎಷ್ಟಾಗುತ್ತೆ? ಪೇಯ್ನ್ ಹೋಗಿದೆ. ನಿನಗೆ ಚಲನೆ ಎಷ್ಟು ಬಂದಿದೆ, ಜಾಯಿಂಟಿನ ಕ್ಷಮತೆ ಎಷ್ಟು ಬಂದಿದೆ, ಜಾಯಿಂಟಿನ ಉದ್ದೇಶ ಏನಿತ್ತು ಅದು ಎಷ್ಟು ಈಡೇರಿದೆ ಅಂದರೆ 90% ಜನರಿಗಿಲ್ಲ. ಕಾನ್ಫಿಡೆನ್ಸ್ ಇಲ್ಲ ಸರ್, ನನಗೆ ಮೊದಲಿನ ಥರ ಹಿಡಿಯೋಕ್ಕೆ ಹಾಕಿಸ್ಕೊಂಡಿದ್ದೀನಿ, ಪೇಯ್ನ್ ಇಲ್ಲ, ಬಟ್ ಆ ಕಾನ್ಫಿಡೆನ್ಸ್ ಬರಲ್ಲ ನನಗೆ. ಮೆಟ್ಲು ಇಳ್ಕೊಂಡು ಸರಸರ ಹೋದೆ, ಬೇಕತ್ತಿದೆ, ಈಸಿಯಾಗಿ ರೋಡ್ ಕ್ರಾಸ್ ಮಾಡಿದೆ, ಯಾರೋ ಸಪೋರ್ಟ್ ಇಲ್ಲ, ನಾನು ಅಕಸ್ಮಾತ್ ಬೀದಿಗೆ ಹೋದೆ. ಇವೆಲ್ಲ 90% ಜನರಿಗೆ ಇದು ಸಾಧ್ಯ ಇಲ್ಲದೇ ಇರೋಂಥ ವಿಷಯ.
ಹಾಗಾಗಿ ಅದನ್ನು ಕೊನೆ ಭಾಗಕ್ಕೆ ಇಟ್ಕೊಂಡು ನೋವು ಕಮ್ಮಿ ಆಗಬೇಕಂದ್ರೆ 5th ಗ್ರೇಡಲ್ಲಿ ಎಲ್ಲ ಮೂಳೆಗಳೆಲ್ಲ ಅಂಟ್ಕೊಂಡ್ಬಿಡ್ತಾ ಇದೆ ಇನ್ನು ಅಂದಾಗ ಆವಾಗ ಜಾಯಿಂಟ್ ರೀಪ್ಲೇಸ್ಮೆಂಟ್ ಸರ್ಜರಿಗೆ ಹೋಗೋದು ಬೆಟ್ರ್. ಯಾರು ಏನು ಹೋಗ್ತಿಲ್ಲ ತುಂಬ ಜನ, ದಟ್ಸ್ ಡಿಫ್ರೆಂಟ್. ಆದರೆ ಹೋಗೋದಾದರೂ ಅದ್ರ ಬಗ್ಗೆ ಗಾಬರಿ ಇರೋದಂತ ನಿಜ. ಗಾಬರಿ ಇರೋದು ಹೌದು. ಇದೇನಾಗುತ್ತೆ ಅಂದರೆ ಒಂದು ಎಂಟ್ರಿ ಆದಮೇಲೆ ನಿಧಾನಕ್ಕೆ ಅದನ್ನು ಬಿಲ್ಡಪ್ ಮಾಡ್ತಾ ಓವರ್ ಪೀರಿಯಡ್ ಇನ್ನೊಂದು 10 ವರ್ಷ ಆದಮೇಲೆ ಸಣ್ಣದಾಗಿ ಗ್ರೇಡ್ 1 ಶುರುವಾಯಿತು ಅಂದರೆ ಈಗ ಹೇಳ್ತಾರಲ್ಲ ಏನದು ಕೊಲೆಸ್ಟ್ರಾಲೇ ಇರಲ್ಲ, ಅಂದರೆ ಲಿಪಿಡ್ ಪ್ರೊಫೈಲ್ ಏನೂ ಬದಲಾವಣೆ ಆಗಿರಲ್ಲ. ಪ್ರಿವೆನ್ಷನ್ಗೆ ಒಂದು ಮಾತ್ರೆ ಸ್ಟ್ಯಾಟಿನ್ ಮಾತ್ರೆ ಇಟ್ಕೊಂಬಿಡು. ಸೊ ಪ್ರಿವೆನ್ಷನಿಗೆ ಎಷ್ಟೋ ಜನ ಸ್ಟ್ಯಾಟಿನ್ ಮಾತ್ರೆ ನುಂಗೋರಿದ್ದಾರೆ. ಹಾಳು ಎಷ್ಟು ಮಾಡುತ್ತೆ ಅನ್ನೋದು ಡಿಫ್ರೆಂಟ್, ಸಿಕ್ಕಾಪಟ್ಟೆ ಹಾಳು ಮಾಡುತ್ತೆ, ಈವನ್ ಕಾರ್ಡಿಯಕ್ ಹೆಲ್ತನ್ನೇ ಹಾಳು ಮಾಡುತ್ತೆ. ಆದರೂ ಪ್ರಿವೆನ್ಷನ್ಗೆ ಇರಲಿ ಅಂತ ಒಂದು ಮಾತ್ರೆ ಕೊಡೋದು. ಸೊ ಈಗ ಮುಂದೇನಾಗುತ್ತೆ ಅಂದರೆ ಗ್ರೇಡ್ 1 OA ಬಂತಂದರೆ ಯಾಕೆ ಬೇಕು ಬಿಡು ಸರ್ಜರಿ ಮಾಡಿಸ್ಕೊಂಬಿಡು, ಅತ್ಲಾಗ ಮುಂದೊಂದು ದಿವಸ ಆಗೇ ಆಗುತ್ತಲ್ಲ, ಈಗಲೇ ಮಾಡಿಸ್ಕೊಂಬಿಡು. ಇದನ್ನು ಫೀಡ್ ಮಾಡ್ತಾ ಜನರ ತಲೆ ಫೀಡ್ ಮಾಡೋದು. ನಮ್ಮ ಕೆಲಸ ಏನಂದರೆ ಇದು ಅದಲ್ಲ ಅಂತ ಹೇಳೋಕೆ ಕೊಟ್ಟಿರೋದು. ಈಗ 99% ಜನರಿಗೆ ಅದರ ಅವಶ್ಯಕತೆ ಇಲ್ಲಪ್ಪ, ಇಷ್ಟೇ ಸಾಕು ಅಂತ ಹೇಳೋಕೆ ಕೊಟ್ಟಿರೋದು. ಹಾಗಾಗಿ ಆಯುರ್ವೇದ ಇವೆಲ್ಲವನ್ನೂ ಕವರ್ ಮಾಡೋದ್ರಿಂದ ಮೂಳೆ ಆರೋಗ್ಯನೂ, ಮೂಳೆ ಅನ್ನೋದು ನಾನು ಅವಾಗ ಕ್ಯಾಲ್ಸಿಯಂ ಬಗ್ಗೆ ಮಾತಾಡಿದೆ. ನೀವು ಹೇಳಿ ಬರೀ ಕ್ಯಾಲ್ಸಿಯಮಿಂದ ಆಗಲ್ಲ ಅಂತಂದರೆ ಇನ್ನೇನು ಬೇಕಾಗುತ್ತೆ ಮೂಳೆ ಒಳಗೆ? ಡೆಫಿನೆಟ್ಲಿ ನೀವು ಹೇಳಿದಾಗ ಅದು ಬೈಂಡಿಂಗ್ ಬೇಕು, ಸ್ಟಿಫ್ ಆಗಿ ಇಳಿಸೋದಕ್ಕೆ ಬೇಕು. ನಾವು ಅನ್ಕೊಂತೀವಿ ಮೂಳೆಗಳು ಅಂತ ಅಂದರೆ ಅದು ಹಾರ್ಡ್ ಫ್ಯಾಕ್ಟರ್ ಮಾತ್ರ, ಅಲ್ಲಿ ಲುಬ್ರಿಕೇಶನ್ಗೆ ಏನೋ ಬೇಕಾಗೋದೇ ಇಲ್ಲ ಅಂತ. ಆ ಸಾಫ್ಟ್ನೆಸ್ ಪಾರ್ಟ್ ಬೇಡ, ಕಬ್ಬಿಣ ಥರ ಗಲ್ಲು ಇರುತ್ತೆ ಅದೆಲ್ಲನೂ, ಆ ಫೀಚರ್ಸ್ ಎಲ್ಲನೂ ಆಯುರ್ವೇದ ಆ ದೃಷ್ಟಿಕೋನದಲ್ಲಿ ನೋಡುತ್ತೆ. ಓಕೆ, ಒಂದು ಮೂಳೆಯನ್ನು ಅಂತ ಅಂದರೆ ನಾನು ಉದಾಹರಣೆ ಕೊಡ್ತೀನಿ. ಸ್ವಲ್ಪ ಟೆಕ್ನಿಕಲ್ ಇರ್ಬೋದು ಇದು. ಈಗ ಕಬ್ಬಿಣದ ರಾಡ್ ತರ್ತೀವಲ್ಲ, ಓಕೆ ಹೌದಾ, ಅವರು ಮನೆ ಕಟ್ಟುವಾಗ ಬೆಂಡ್ ಮಾಡ್ತಾರೆ ಅವನ್ನ. ಬೆಂಡ್ ಮಾಡೋಕ್ಕೆ ಇರೋವಂಥ ರಾಡ್ಗಳಿರ್ತವೆ, ಅಂದರೆ ಬೆಂಡಿಂಗ್ ಕೆಪಾಸಿಟಿ ಇರ್ತವೆ. ನೀವು ಹಿಂಗೆ ಪಿಲ್ಲರ್ ನಿಲ್ತು ಅಂದರೆ ಭೂಕಂಪ ಆದಾಗ ಹಿಂಗೆ ಅಳ್ಳಾಡುತ್ತೆ ಬಿಲ್ಡಿಂಗು. ಆ ಬೆಂಡ್ ಆಗೋದಕ್ಕೆ ಇರ್ತದೆ. ಬೆಂಡ್ ಆಗೋದಕ್ಕೆ ಏನೂ ಅವಕಾಶ ಇಲ್ಲದೆ ಇರೋವಂಥ ಹಾರ್ಡ್ ಮೋಸ್ಟ್ ಐರನ್ ಏನಾರು ನಾವು ಹ್ಯಾಮರೆಲ್ಲ ತರ್ತೀವಲ್ಲ, ಅಷ್ಟು ಹಾರ್ಡ್ ಮೆಟೀರಿಯಲಿಂದ ಏನಾರು ಮಾಡಿದ್ರೆ ಬರೀ ಸಣ್ಣ ಒಂದು ಬ್ರಿಡ್ಜ್ ಮೇಲೆ ಒಂದು ವೆಹಿಕಲ್ ಹೋದ್ರೆ ಬ್ರಿಡ್ಜ್ ಮುರಿದು ಬಿಡ್ತೈತಿ. ಯಾಕಂದ್ರೆ ಒಂದು ಸ್ವಲ್ಪನೂ ಅದು ಇದನ್ನು ತಡ್ಕೊಳ್ಳಲ್ಲ, ಏನು ವೈಬ್ರೇಷನ್ ತಡ್ಕೊಳ್ಳಲ್ಲ. ಸೊ ಅಷ್ಟು ಹಾರ್ಡ್ ಪಾರ್ಟ್ ಇತ್ತು ಅಂದರೆ ಮುರಿದೇ ಹೋಗ್ತವೆ, ಬಿಲ್ಡಿಂಗಿಗೆ ಬಿದ್ದು ಹೋಗ್ತವೆ. ಯಾಕಂದರೆ ತಡ್ಕೊಳ್ಳೋದೇ ಇಲ್ಲಲ್ಲ, ನೀವು ಬೇರೆ ಆಪ್ಷನ್ನೇ ಇಲ್ಲ ಅದಕ್ಕೆ. ಸೊ ಆ ಹಾರ್ಡ್ ಯಾಕಿರಲ್ಲ ಅಂದರೆ ಅವೆಲ್ಲವೂ ಕಬ್ಬಿಣದ ರಾಡ್ಗಳು ಬೆಂಡ್ ಇರ್ತವೆ, ನೆಟ್ಟು ಮಾಡ್ಕೋತಾರೆ, ಮತ್ತು ಬೆಂಡ್ ಮಾಡ್ತಾರೆ, ಮತ್ತು ಕಟ್ತಾರೆ. ಈ ಫ್ಲೆಕ್ಸಿಬಿಲಿಟಿ ಬೋನ್ಸ್ಗೆ ಇದ್ದೇ ಇರ್ತದೆ ಎಲ್ಲ ಬೋನ್ಸ್ಗೂ. ಹಾಗಾಗಿ ಬೋನ್ಸ್ ಹೇಗೆ ಬೆಂಡು ಆಗ್ತವೆ, ಸ್ಟ್ರೇಟ್ ಆಗ್ತವೆ. ಮಕ್ಕಳು ಬೋನ್ಸ್ ಬೇಕಾದ್ರೆ ಹಿಂಗೆ ನಿಧಾನಕ್ಕೆ ಹಿಂಗೆ ಮಸಾಜ್ ಮಾಡ್ತಾ ಹಿಂಗೆ ಮಾಡ್ತಾ ಹೋಗಿ ಬೆಂಡ್ ಆಗಿಬಿಡ್ತದೆ. ಹಂಗೆ ಆರಾಮ್ ಫಿಟ್ ಆಗುತ್ತೆ. ಸೊ ನೀವು ನೀವು ಆಕ್ಸಿಡೆಂಟ್ ಆದಾಗ ತಲೆಗೆ ಏನಾದ್ರು ಬ್ರೈನ್ ಪೆಟ್ಟು ಮೊದಲೆಲ್ಲ ತಟ್ಟಿ ಅದನ್ನು ರೌಂಡ್ ಶೇಪ್ ಕೊಟ್ಬಿಡ್ತಾರೆ ಅದಕ್ಕೆ. ಸೊ ಅದಕ್ಕೊಂದು ಆಪ್ಷನ್ಸ್ ಇದೆ. ಆ ಬೋನ್ಸ್ಗಳಿಗೆ ಆ ಫ್ಲೆಕ್ಸಿಬಿಲಿಟಿ ಇದೆ. ಆ ಫ್ಲೆಕ್ಸಿಬಿಲಿಟಿ ಬಂದಿರೋದೇ ಮೃದುತ್ವ, ಒಳಗಡೆ ಒಂದು ಸಾಫ್ಟ್ನೆಸ್ ಇದೆ. ಅದನ್ನು ರಿಕೆಟ್ಸ್ ಅಂತ ತೊಗೊಂಡೋಗೋದು ಅಥವಾ ಆ ಕಡೆ ಯೋಚನೆ ಮಾಡೋದಲ್ಲ ಅದು. ಸೊ ಆ ಬೆಂಡ್ ಆಗುವಂಥದ್ದು ಅದನ್ನು ಉಳಿಸ್ಕೋಬೇಕು ಅಂದರೆ ಅದಕ್ಕೆ ಲೂಬ್ರಿಕೇಷನ್ ಬೇಕು. ಇನ್ಸೈಡ್ ದ ಬೋನ್, ನಾನು ಜಾಯಿಂಟಲ್ಲಿ ಹೇಳ್ತಿಲ್ಲ, ಬೋನ್ಸಿನ ಒಳಗೆ. ಹಾಗಾಗಿ ಆಯುರ್ವೇದ ಬೋನ್ ಗಟ್ಟಿಯಾಗಿ ಇರಬೇಕು, ಸ್ಟ್ರಾಂಗ್ ಆಗಿ ಇರಬೇಕು, ಎರಡೂ ಹೇಳ್ತಾರೆ, ಫ್ಲೆಕ್ಸಿಬಲ್ ಆಗಿ ಇರಬೇಕು. ಸೊ ಇದನ್ನು ಆಯುರ್ವೇದ 3 ರೀತಿ ಹೇಳ್ತದೆ: ಯದ್ರವ್ಯಂ, ಸ್ನಿಗ್ಧತ್ವಂ, ಖರತ್ವಂ, ಶೋಷಣತ್ವಂ, ತದಸ್ನಾಂ ವರ್ಧಯತಿ. ಒಂದನ್ನೇ ಹೇಳಲಿಲ್ಲ, ಅದು 3 ಗುಣನೂ ಹೇಳ್ತದೆ. ಫ್ಲೆಕ್ಸಿಬಿಲಿಟಿ ಇರಬೇಕು, ಒಳಗೆ ಸಾಫ್ಟ್ ಇರಬೇಕು, ಹಾರ್ಡ್ ಇರಬೇಕು, ಗಟ್ಟಿತನವೂ ಇರಬೇಕು. ಸೊ ಈ ಎಲ್ಲ ಗುಣಗಳು, ಅದರಲ್ಲಿ ಟೊಳ್ಳು ಅಂಶ ಇದೆ ಮೂಳೆ ಒಳಗೆ. ಆ ಟೊಳ್ಳು ಅಂಶದಲ್ಲಿ ಜಿಡ್ಡಿನ ಅಂಶ ಸೇರಿಕೊಂಡಿದೆ. ಅದಕ್ಕೆ ಫ್ಲೆಕ್ಸಿಬಿಲಿಟಿಗೆ ಒಂದಷ್ಟು ಇರ್ತದೆ. ನೀವು ಟೈಟಾಗಿ ಯಾವುದನ್ನು ಮೋಟ್ರನ್ನ ತಿರುಗಿಸ್ಬೇಕಂದ್ರೆ ಟೈಟ್ ಇರಲ್ಲ, ಅದಕ್ಕೊಂದು ಸ್ವಲ್ಪ ಪ್ಲೇ ಕೊಟ್ಟಿರ್ತಾನೆ, ಸ್ವಲ್ಪ ಮೂಮೆಂಟ್ ಕೊಟ್ಟಿರ್ತಾನೆ. ಅಷ್ಟಾದ್ಮೇಲೆ ಪ್ಲೇ ಆಗುತ್ತೆ. ಅಷ್ಟನ್ನು ಕೊಡಲಿಲ್ಲ ಅಂದರೆ ಇದು ಹಾಳಾಯ್ತು ಅಂದರೆ ಇದು ಹಾಳಾಗುತ್ತೆ, ಇದು ಹಾಳಾಯ್ತು ಅಂದರೆ ಅದ್ರೂ ಹಾಳಾಗುತ್ತೆ. ಅದರ ಕಂಟಿನ್ಯೂ ಅಷ್ಟು ಸಂಬಂಧಪಟ್ಟಷ್ಟು ಹಾಳಾಗ್ಬಿಡ್ತವೆ, ಗೇರ್ ಬಾಕ್ಸ್ ಪೂರ್ತಿ ಹೋಗ್ಬಿಡ್ತದೆ. ಹಾಗಾಗಿ ಒಂದು ಹಾಳಾದ್ರೆ ಅಷ್ಟು ಹಾಳಾಗೋದು ಯಾವಾಗ ಅಂದರೆ ಟೋಟಲ್ ಫ್ಲೆಕ್ಸಿಬಿಲಿಟಿ ಇಲ್ಲದ್ರೆ. ಹಾಗಾಗಿ ಆ ಫ್ಲೆಕ್ಸಿಬಿಲಿಟಿ ಎಷ್ಟಿದೆಯೋ ಅಷ್ಟು ಇರಬೇಕು. ಇವತ್ತು ಫ್ಲೆಕ್ಸಿಬಿಲಿಟಿ ಭಾಳ ಜನರಿಗೆ ಕಳ್ಕೊಂಡಿದ್ದೇ ಮೂಳೆಗಳ ಸಮಸ್ಯೆ ಬರೋದು. ಹಾಗಾಗಿ ಅದನ್ನು ಉಳಿಸ್ಕೊಳ್ಳೇಬೇಕು ಅಂತಾದರೆ ದ ಲೈನ್ ಆಫ್ ಟ್ರೀಟ್ಮೆಂಟ್, ಬೆಸ್ಟ್ ಲೈನ್ ಆಫ್ ಟ್ರೀಟ್ಮೆಂಟ್ ಆಯುರ್ವೇದ. ನೀವು ಅದನ್ನು ರಿಪಿಟೇಟಿವ್ ಬೇಕಾಗತ್ತೆ ಡೆಫಿನೆಟ್ಲಿ. ಈ ವಿಷಯದಲ್ಲಿ ಜಾಯಿಂಟ್ ನನಗೆ ಸೌದೋಗ್ಬಿಟ್ಟಿದೆ, ಸರ್ಜರಿಗೆ ಹೇಳಿದ್ದಾರೆ, ಸರ್ಜರಿಗೆ ಹೋಗ್ಬೋದು, ಇನ್ನೊಂದು ಸ್ವಲ್ಪ ದಿನ, ಇನ್ನೊಂದು ವರ್ಷ 2 ವರ್ಷ ಆದಮೇಲೆ ಸರ್ಜರಿಗೆ ಹೋಗುತ್ತೆ ಅಂತ ಹೇಳಿದ್ದಾರೆ. ಇಲ್ಲ ಸವಿತ ಸ್ಟಾರ್ಟ್ ಆಗಿದೆ, ಬೇಗ ಇರಲಿ, ಹಿಂಗೆಲ್ಲ ಏನಾದ್ರು ಹೇಳಿ. ಅದು ಬರೀ ನೀ ಅಂತಲ್ಲ, ಬಾಡಿ ಎಲ್ಲರೂ ಮೂಳೆಗಳ ಸವಿತಾ ಇದೆ ಅಂತ ಹೇಳಿದರೆ ಆಯುರ್ವೇದ ಬೆಸ್ಟ್ ಸೊಲ್ಯೂಷನನ್ನು ಕೊಡ್ತದೆ ಮತ್ತು ರಿವರ್ಸ್ ಮಾಡುತ್ತೆ, ಖಂಡಿತ ರಿವರ್ಸ್ ಮಾಡುತ್ತೆ. ಹಾಗಾಗಿ ರಿಪಿಟೇಟಿವ್ ಆಗಿ ಬೇಕೇ ಬೇಕು ಈ ವಿಷಯಕ್ಕೆ. ನೀವು ಇದನ್ನು ಒಂದು ಸರಿ ಮಾಡಿಬಿಟ್ರೆ ರಿವರ್ಸ್ ಆಗಿಬಿಡ್ತದ, ಒಂದು ಸರಿ ಸರ್ಜರಿ ಮಾಡಿಬಿಟ್ರೆ ಇಲ್ಲೇನೋ ಲೋಕಲ್ ಆಯ್ತಪ್ಪ, ಉಳಿದು ಇವಲ್ಲ. ಸೊ ಹಾಗಾಗಿ ರಿಪಿಟೇಟಿವ್ ಆಗಿ ಇಲ್ಲಿ ಚಿಕಿತ್ಸೆಗಳು ಬೇಕಾಗುತ್ತೆ. ನಾವು ಮನೇಲೇ ತೊಗೊಳಕ್ಕೆ ಮಾತ್ರಾ ಬಸ್ತಿ ಕೊಡ್ತೀವಿ. ನನ್ನ ಮಾತ್ರಾ ಬಸ್ತಿ ವಿಡಿಯೋ ಇದೆ, 1 hour ಏನೋ ಇದೆ,
ಅದು ನೋಡ್ಬೋದು ಮಾತ್ರಾ ಬಸ್ತಿ ಎಷ್ಟು ಬೋನ್ಸಿಗೆ ಬೆನಿಫಿಟ್ ಸಿಗುತ್ತೆ ಅಂತ. ಮತ್ತು ನಾವೀಗ ಮಾಡ್ತಾ ಇದ್ದೀವಿ ಕೂಡ ಹೌದಾ. ಈಗ ಹಾಸ್ಪಿಟಲಲ್ಲೇ ಬಂದು 8-9 ದಿನ ಇರೋ ಅವಶ್ಯಕತೆ ಏನಿಲ್ಲ, ಮನೆಯಲ್ಲೇ ಕೊಡ್ತೀವಿ. ಎಷ್ಟು ಆರಾಮಾಗಿದ್ದಾರೆ ಪೇಷಂಟ್ಸ್, ಕೇವಲ ಮೂಳೆ ಅಷ್ಟೇ ನೋಡ್ತಾರೆ. ಸೊ ಹಾಗಾಗಿ ಇಷ್ಟು ವ್ಯವಸ್ಥೆ ಇರೋಂಥ ಬಸ್ತಿಗಳು ರಿಪೀಟೆಡಾಗಿ ಬೇಕಾಗ್ತವೆ. 6 ತಿಂಗಳಿಗೊಮ್ಮೆ ಬೇಕಾಗ್ಬೋದು, ವರ್ಷಕ್ಕೊಮ್ಮೆ ಬೇಕಾಗ್ಬೋದು. ಮಾತ್ರಾ ಬಸ್ತಿ 4 ತಿಂಗಳಿಗೊಮ್ಮೆ ರೆಫರ್ ಮಾಡ್ತೀವಿ. ಎಕ್ಸ್ಪೆನ್ಸಿವ್ ಏನಲ್ಲ ಅವು, ನಿಮಗೆ ಸರ್ಜರಿಗೆ ಹೋಲಿಸಿದ್ರೆ ಅದರ 1 or 2% ಕಾಸ್ಟಲ್ಲಿ ಮುಗಿದೋಗುವಂಥ ವ್ಯವಸ್ಥೆ. 1% ಕಾಸ್ಟು ಆಗೋಲ್ಲ ಸರ್ಜರಿಗೆ ಹೋಲಿಸ್ಕೊಂಡು. ಸೊ ಅಂಥದ್ದನ್ನು ಸ್ವಲ್ಪ ರಿಪೀಟೆಡಾಗಿ ತೊಗೊಳ್ಳೋದಪ್ಪ. ಸೊ ಇಷ್ಟು ಒಂದು ಸಣ್ಣ ತಾಳ್ಮೆ ಇದ್ದುಬಿಟ್ರೆ ಸಾಕಾಗ್ಬೋದು. ಓಕೆ, ಹಾಗಿದ್ರೆ ಗ್ರೇಡ್ 1 ಇಂದ 4th ಫಸ್ಟ್ ಸ್ಟೇಜಿಂದ 4th ಸ್ಟೇಜ್ 3rd ರಿವರ್ಸ್ ಮಾಡ್ಬೋದು. ಓಕೆ, 4th ಮ್ಯಾನೇಜ್ ಮಾಡ್ಬೋದು. 5th ಗ್ರೇಡನ್ನು ಅವರು ಪೇನ್ಲೆಸ್ ಮ್ಯಾನೇಜ್ ಮಾಡೋದು ಅಂದರೆ ವಿಚಾರ ಮಾಡ್ಬೋದು ಅಷ್ಟೇ. ಇಲ್ಲ ಅನಿವಾರ್ಯ ಅಂತ ಅಂದರೆ ಸರ್ಜರಿಗೆ ಹೋಗ್ಬೋದು ಅಷ್ಟೇ. ಓಕೆ ಓಕೆ. ಈ ಇನಿಷಿಯಲ್ ಸ್ಟೇಜಸ್ಸಲ್ಲಿ ಇರೋವಂಥವ್ರು ಮನೆಯಲ್ಲಿನೇ ಅವ್ರ ಆಹಾರದಲ್ಲಿ ಏನೇನು ಚೇಂಜಸ್ ಮಾಡ್ಕೋಬೇಕು ಸರ್? ಅಲಾಂಗ್ ವಿತ್ ಆಯುರ್ವೇದ ಮೆಡಿಕೇಶನ್, ಆಹಾರದಲ್ಲಿ ಅಥವಾ ಲೈಫ್ ಸ್ಟೈಲಲ್ಲಿ ಏನು ಚೇಂಜಸ್ ಮಾಡ್ಕೋಬೇಕು? ಮೊದಲನೇದಾಗಿ ಇನ್ನು ನನಗೆ ಗ್ರೇಡ್ 1 ಇದೆ ಅಥವಾ ಸವಿತಾ ಇದೆ ಅಂತ ಹೇಳ್ತಾ ಇದ್ದಾರೆ ಡಾಕ್ಟ್ರು ಅನ್ನುವಾಗ, ಅಥವಾ ಅದಕ್ಕಿಂತ ಮೊದಲೇ ಯೋಚನೆ ಮಾಡೋದಾದರೆ ಶಾರೀರಿಕ ವ್ಯಾಯಾಮನ ಎಂದೂ ಬಿಡಬಾರ್ದು. ಮೂಮೆಂಟ್ ಎಲ್ಲಿ ಬಿಡ್ತೀವ ಅವರಷ್ಟು ಹಿಡಿದೋಗುತ್ತದೆ. ಯಾವುದೋ ಒಂದು ಮನೇಲಿ ಮಡ್ಚೋವಂಥದ್ದು ವಸ್ತು ಇತ್ತಂದರೆ ಮಡಿಸ್ದಂಗೆ 1 ವರ್ಷ ಬಿಟ್ಟು ಅಂದರೆ ಏನಾಗುತ್ತೆ, ಮಡ್ಸೋಕ್ಕೆ ಬರಲ್ಲ ಆಮೇಲೆ. ಸೊ ಹಾಗೆ ಜಾಯಿಂಟ್ಗಳನ್ನ ಹೆಲ್ದಿಯಾಗಿ ಇಟ್ಕೋಬೇಕಂದ್ರೆ ಚಲನೆಯನ್ನು ಇಟ್ಕೋಬೇಕು. ಇದಕ್ಕೆ ಬೆಸ್ಟ್ ಅಂದರೆ ಸ್ವಿಮ್ಮಿಂಗು. ಯಾಕೆಂದರೆ ನಾನು ಜಾಗಿಂಗ್ ಮಾಡಿದ್ರೆ ಮೂಳೆ ಸೌದೋಗುತ್ತೆ. ಕೆಲವರು ಶಟ್ಲ್ ಕಾಕ್ ಆಡ್ತಾರೆ, ತುಂಬ ಒಳ್ಳೆಯದು ಅಂತ, ಬೆವರು ಬರಂಗೆ ಆಡ್ತೀನಿ ಅಂತ. ಓಕೆ, ಬೆವರು ಬಂತು, ದಟ್ಸ್ ಮಸಲ್ಸಿಗೆ ಓಕೆ. ಈ ಶೋಲ್ಡ್ರ್ ಹಾಳಾಗಿರ್ತದೆ, ನೀ ಜಾಯಿಂಟ್ ಎರಡೂ ಹಾಳಾಗ್ತವೆ ಶಟ್ಲ್ ಆಡೋರಿಗೆ. ಯಾಕೆಂದರೆ ಅವ್ರು ರಿಸೀವ್ ಮಾಡ್ಕೊಳ್ಳುವಾಗ, ನಾನೇ ಆಡಿದ್ರು ಕೂಡ ನೀವೇ ಶಟ್ಲ್ ಆಡ್ತೀರಿ ಅಂತಂದರು, ರಿಸೀವ್ ಮಾಡ್ಕೊಳ್ಳುವಾಗ ನಾವು ಶರೀರದ ಪ್ರಜ್ಞೆ ಇರಲ್ಲ. ನಾವು ಅದು ಎಲ್ಲಿ ಹೋಗುತ್ತೆ, ಕಾಕ್ ಎಲ್ಲಿ ಹೋಗುತ್ತೋ ಅದನ್ನು ಲಿಫ್ಟ್ ಮಾಡಬೇಕು ಅಷ್ಟೇ ಇರ್ತದೆ. ಹೆಂಗೆ ಕಾಲು ಇಡ್ತೀವಿ, ಎಷ್ಟು ಫೋರ್ಸಲ್ಲಿ ಇಡ್ತೀವಿ, ಯಾವ ಆ್ಯಂಗಲಲ್ಲಿ ಇಡ್ತೀವಿ, ಇದು ಯಾವುದು ಗಮನಕ್ಕಿಲ್ದಂಗೆ ಇಡ್ತೀವಿ. ಇದನ್ನು ಫ್ರಿಕ್ವೆಂಟಾಗಿ ರೆಗ್ಯುಲರಾಗಿ ನಾವು ಆಟ ಆಡ್ತಾ ಇದ್ದೀವಿ ಅಂದರೆ ಮೂಳೆ ಸೌತ ಡೆಫಿನೆಟ್ಲಿ ಬರ್ತದೆ. ಯಾಕಂದರೆ ಅಬ್ನಾರ್ಮಲ್ ಪ್ರೆಷರಲ್ಲಿ ಅನ್ಎಕ್ಸ್ಪೆಕ್ಟೆಡಾಗಿ ಮೂವ್ ಮಾಡಿರ್ತೀವಿ ಜಾಯಿಂಟನ್ನು. ಹಾಗಾಗಿ ಅದು ಒಳ್ಳೆಯ ವ್ಯಾಯಾಮ ಅಲ್ಲ. ಸೊ ಸ್ವಿಮ್ಮಿಂಗ್ ಇಸ್ ದ ಬೆಸ್ಟ್. ಅದಕ್ಕಿಂತ ಬೆಸ್ಟ್ ಅಂದರೆ ಸೂರ್ಯ ನಮಸ್ಕಾರ. ದಿನಕ್ಕೆ 12 ಸೂರ್ಯ ನಮಸ್ಕಾರ ಮಾಡಿದ್ರೆ ಸಾಕು, ದಿ ಬೆಸ್ಟ್. ಹೋಲ್ ಬಾಡಿ ಮಸಲ್ಸನ್ನು ಮೇಂಟೈನ್ ಮಾಡೋಕ್ಕಾಗ್ತದೆ. ಇದು ಮಾಡಿದ ಮೇಲೆ ಮತ್ತೆ ಹೇಳೋದೇನೆಂದರೆ ನಿಮ್ಮ ಬಾಡಿ ವಾಯ್ಸನ್ನು ಕೇಳಿ. ಶರೀರ ಏನು ಬೇಕು ಅಂತ ಹೇಳುತ್ತೋ ಅಂದರೆ ಹೊಟ್ಟೆ ಹೇಳಬೇಕು, ಏನು ಬೇಕು ಅಂತ ಹೇಳ್ತೋ ಅದನ್ನು ಊಟ ಮಾಡಿ. ಸೊ ಅದನ್ನು ಊಟ ಮಾಡಿದ್ಮೇಲೆ ಹೊಟ್ಟೆ ಭಾರ ಆಗುತ್ತೆ ಅಂದರೆ ರಿಜೆಕ್ಟ್ ಮಾಡಿದೆ ಅಂತ ಅರ್ಥ ಅಂತ. ಸೊ ಇಷ್ಟನ್ನು ನಾವು ಪರಿಗಣಿಸ್ಬೇಕು. ಸೊ ಆಹಾರದಲ್ಲಿ ಇದನ್ನು ತಿಂದರೆ ಒಳ್ಳೆಯದಾಗುತ್ತೆ ಅನ್ನೋ ಅದೇ ಆ ಮಿತ್ತನ್ನು ಫಸ್ಟು ನಿಲ್ಲಿಸಬೇಕು. ಮೂಳೆಗಳಿಗೆ ಒಳ್ಳೆಯದು ಕ್ಯಾಲ್ಸಿಯಂ ಇರೋದು ತಿನ್ನು, ಕಿಡ್ನಿ ಸ್ಟೋನ್ ಆಗುತ್ತೆ. ಸೊ ಯಾವುದೋ ಒಂದನ್ನು ಗಮನ ಇಟ್ಕೊಂಡು ಮಾಡಿಬಿಟ್ರೆ ಇನ್ನೊಂದು ಡ್ಯಾಮೇಜ್ ಮಾಡ್ತೀವಿ. ನನಗೆ ಕೈಗೆ ಒಳ್ಳೇದು ಅಂತ ಏನೋ ತೊಗೊಂಡ್ಬಿಟ್ರೆ ಕಾಲು ಹಾಳಾಗುತ್ತೆ, ಕಾಲ್ಗೆ ಒಳ್ಳೇದು ಅಂತ ಇನ್ನೊಂದು ತೊಗೊಂಡ್ರೆ ಇನ್ನೇನೋ ಹಾಳಾಗುತ್ತೆ. ಹಾಗಾಗಿ ಒಂದನ್ನು ಇಟ್ಕೊಂಡ್ರೆ ಇನ್ನೊಂದನ್ನು ಹಾಳು ಮಾಡ್ಕೋತೀವಿ. ಹಾಗಾಗಿ ಈ ಆಸ್ಪತ್ರೆಗೆ ಹೋಗಲ್ಲ, ಇನ್ನೊಂದು ಆಸ್ಪತ್ರೆಗೆ ಹೋಗ್ತೀವಿ ಅಷ್ಟೇ. ಮೂಳೆ ಡಾಕ್ಟ್ರ್ ಹತ್ರ ಹೋಗಲ್ಲ, ಕಿಡ್ನಿ ಡಾಕ್ಟ್ರ್ ಹತ್ರ ಹೋಗ್ತೀವಿ. ಸೊ ಇದನ್ನು ಮಾಡಬಾರ್ದು. ಯಾರ ಹತ್ರ ಹೋದರೂ ನಮ್ಮ ಶರೀರನ ಹಾಳಾಗೋದು. ಹಾಗಾಗಿ ಲಿಸನ್ ಯುವರ್ ಬಾಡಿ ವಾಯ್ಸ್. ಅದನ್ನು ಪದೇ ನಾವು ಆಸ್ಪತ್ರೆ ರೀತಿ ಜೀವನಕ್ಕೋಸ್ಕರ ಆಹಾರ ಪದ್ಧತಿ ಏನು ಹೇಳಿದೀವೋ ಆ ಪದ್ಧತಿ ಮೇಂಟೈನ್ ಮಾಡ್ಕೊಳ್ಳೋದು ಸೂಟಬಲ್. ಓಕೆ ಸರ್, ಥ್ಯಾಂಕ್ ಯು. ಈ ವಿಷಯ ಡೆಫಿನೆಟ್ಲಿ ಇವಾಗಿನ ಕಾಲದಲ್ಲಿ ನೀವು ಹೇಳಿದ ಹಾಗೆ ಈಗ ಅದನ್ನು 4th ಅಥವಾ 5th ಗ್ರೇಡಲ್ಲಿ ಸರ್ಜಿಕಲ್ ಕರೆಕ್ಷನ್ಸಿಗೆ ಅಡ್ವೈಸಬಲ್ ಇದೆ. ಆದರೆ ಈ ವಿಷಯ ಇವಾಗಲೇ ಜನರು ಅದನ್ನು ಅರ್ಥ ಮಾಡ್ಕೊಳ್ತಾ ಇದ್ರೆ, ಗೊತ್ತಾಗದೇ ಇದ್ರೆ ನೆಕ್ಸ್ಟ್ ಅಲ್ಲ 2nd or 3rd ಗ್ರೇಡ್ ಬಂದ ತಕ್ಷಣ ಸರ್ಜಿಕಲ್ಗೆ ಹೋಗಿಬಿಡ್ಬೇಕೇನೋ, ಮುಂದಿನ ಜೀವನ ನಾವು ಚೆನ್ನಾಗಿ ಮಾಡಬಹುದು ಅನ್ನೋವಂಥ ಆತುರತೆ ಅಥವಾ ಆ ಗಾಬರಿ ಎಲ್ರಿಗೂ ಆಗುತ್ತೆ. ಡೆಫಿನೆಟ್ಲಿ ಇವತ್ತು ನೀವು ಏನು ಹೇಳಿದ್ರಿ ತುಂಬ ಜನರಿಗೆ ಇದು ಸಿಕ್ಕಾಪಟ್ಟೆ ಹೆಲ್ಪ್ ಆಗುತ್ತೆ ಅನ್ನೋದಂತೂ ನಿಜ. ಎಸ್, ಇವತ್ತಿನ ಕಾರ್ಯಕ್ರಮ ಇದಾಗಿತ್ತು, ಆರೋಗ್ಯಯುತ ಜೀವನಕ್ಕಾಗಿ ಆಯುರ್ವೇದ. ಒಂದು ವಿಷಯ ಇದರಲ್ಲಿ ಡಾಕ್ಟರ್ ಮಲ್ಲಿಕಾರ್ಜುನ್ ಡಂಬಾಳ್ ಸರ್ ಇವತ್ತಿನ ವಿಷಯದಲ್ಲಿ ಚರ್ಚೆ ಮಾಡ್ತಾ ಹೇಳಿದ್ದು ನಾವು ಗಮನಿಸ್ಕೊಳ್ಬೇಕು. ಯಾವುದಾದ್ರೂ ಒಳ್ಳೆಯದು ಅಂತ ಅಂದ ತಕ್ಷಣ ನಾವು ಅದನ್ನು ಹೆಚ್ಚಿಗೆ ಮಾಡೋ ಅಭ್ಯಾಸ ಎಲ್ರಿಗೂ ಇದೆ. ಫಾರ್ ಎಕ್ಸಾಂಪಲ್ ಪ್ರೋಟೀನ್ ಒಳ್ಳೆಯದು ಅಂದ ತಕ್ಷಣ ಅದನ್ನು ಹೆಚ್ಚಿಗೆ ತೊಗೊಂಡ್ಬಿಡೋದು, ಮಿಲ್ಲೆಟ್ಸ್ ಒಳ್ಳೆಯದು ಅಂದ ತಕ್ಷಣ ಹೆಚ್ಚಿಗೆ ತೊಗೊಂಡ್ಬಿಡೋದು, ಯಾವುದೋ ಹಣ್ಣು ಒಳ್ಳೆಯದು ಅಂದ ತಕ್ಷಣ ಹೆಚ್ಚಿಗೆ ತೊಗೊಂಡ್ಬಿಡೋದು. ಸೊ ಇದು ಎಲ್ಲರಿಗೂ ಸೂಟೇಬಲ್ ಅಲ್ಲ. ಯಾಕಂದರೆ ಮೆಡಿಕಲ್ ಸೈನ್ಸಲ್ಲಿ ಹೇಳೋ ಹಾಗೆಯೇ ಎಲ್ಲರ ಬಾಡಿನೂ ಒಂದೇ ಥರ ಇರೋದಿಲ್ಲ. ಅವ್ರದ್ದು ಪ್ರಕೃತಿ ಬೇರೆ ಥರ ಇರುತ್ತೆ, ಅವ್ರದ್ದು ಜೆನೆಟಿಕಲ್ ಮೆಮೊರಿ ಬೇರೆ ಥರ ಇರುತ್ತೆ, ನಿಮ್ಮದು ಜೀವನ ಶೈಲಿ ಬೇರೆ ಥರ ಇರುತ್ತೆ. ಎವ್ರಿಥಿಂಗ್ ಈಸ್ ಡಿಫ್ರೆಂಟ್ ಫ್ರಮ್ ಒನ್ ಪರ್ಸನ್ ಟು ಅನದರ್ ಪರ್ಸನ್. ಆ್ಯಂಡ್ ಎಲ್ಲ ರೀಜನ್ಸ್ಗಳು, ಸೌತ್ ಕೇಂದ್ರದಲ್ಲಿರುವಂತಹವ್ರಿಗೆ ನಾರ್ತ್ ಕರ್ನಾಟಕ ಕಡೆ ಆಹಾರ ಸೆಟ್ ಆಗಲಿಕ್ಕಿಲ್ಲ. ಈ ಥರ ಆಯಾ ಪ್ರಾಂತ್ಯವಾರು ಕೂಡ ಆಹಾರದ ಮತ್ತು ಜೀವನ ಶೈಲಿಗಳು ಡಿಫ್ರೆಂಟಾಗೇ ಇರುತ್ತೆ. ಹಾಗಾಗಿ ಗೋ ಬ್ಯಾಕ್ ಟು ಯುವರ್ ರೂಟ್ಸ್. ನಿಮ್ಮ
ನೀವು ಎಲ್ಲಿ ಇದ್ದೀರಾ, ಯಾವ ಪ್ರಾಂತ್ಯದಲ್ಲಿ ಇದ್ದೀರಾ, ಅಲ್ಲಿಗೆ ವಾಪಸ್ ಹೋಗಿ. ಅಂದರೆ ಮೈಗ್ರೇಟ್ ಆಗೋದು ಅಂತ ಅಲ್ಲ, ಆ ಕಲ್ಚರ್ನ ವಾಪಸ್ ನಿಮ್ಮ ಜೀವನದಲ್ಲಿ ಅಡಾಪ್ಟ್ ಮಾಡ್ಕೊಳ್ಳಿ. ಸೊ ಗೋ ಬ್ಯಾಕ್ ಟು ಯುವರ್ ರೂಟ್ಸ್ ಆ್ಯಂಡ್ ಅಡಾಪ್ಟ್ ದ್ಯಾಟ್ ಇನ್ ಯುವರ್ ರುಟೀನ್ ಲೈಫ್ ಸ್ಟೈಲ್. ನಿಮ್ಮ ಜೀವನದಲ್ಲಿ, ನಿಮ್ಮ ಆಹಾರ ಶೈಲಿಯಲ್ಲಿ ಅದನ್ನು ಇವತ್ತಿಗೆ ಈ ದಿನದಿಂದನೇ ಅಡಾಪ್ಟ್ ಮಾಡ್ಕೊಳ್ಳಿ. ಸೊ ದಟ್ ನಿಮ್ಮ ಇಲ್ಲಿಂದ ಮುಂದಿನ ಜೀವನ ಎಲ್ಲ ರೀತಿಯಿಂದನೂ ಚೆನ್ನಾಗಿರುತ್ತೆ. ಈ ಸಜೆಷನ್ನು ಕೇವಲ ಮೂಳೆ ಸವೆತ ಬಂದಿರೋರಿಗೆ ಮಾತ್ರ ಅಲ್ಲ, ಇನ್ನುಳಿದ ಎಲ್ಲರಿಗೂ ಅಪ್ಲೈ ಆಗುತ್ತೆ. ಪರ್ಟಿಕ್ಯುಲರ್ಲಿ ಮೂಳೆ ಸವೆತ ಯಾರಿಗೆಲ್ಲ ಸಮಸ್ಯೆ ಅನುಭವಿಸ್ತಾ ಇದ್ದೀರಾ, ಡಾಕ್ಟ್ರ್ ಇವಾಗ ತಾನೇ ಹೇಳಿದ ಹಾಗೆ ಕೊನೆಯ ಡಿಗ್ರಿ 4ನೇ ಡಿಗ್ರಿನಲ್ಲಿ ಮ್ಯಾನೇಜ್ ಮಾಡ್ಬೋದು. 5ನೇ ಡಿಗ್ರಿ ತಲುಪಿದಾಗ ಇವತ್ತಿನ ಕಂಡೀಷನಲ್ಲಿ ಸ್ವಲ್ಪ ಅದು ಸರ್ಜಿಕಲ್ ಕರೆಕ್ಷನಿಗೆ ಹೋಗಬೇಕಾಗಿರುವಂತಹ ಕಂಡೀಷನ್ ಆಗಿದೆ. ಅದಕ್ಕೆ ನಾವು ಒಳಗೆ ಇರುವಂಥವರು ದಯಮಾಡಿ ಆಯುರ್ವೇದ ಚಿಕಿತ್ಸೆಯನ್ನು ತೆಗೆದುಕೊಳ್ಳಿ. ರಿವರ್ಸ್ ಮಾಡೋ ಚಾನ್ಸಸ್ ಇರುತ್ತೆ. ಏನು ತಪ್ಪು ಮಾಡ್ತಾ ಇದ್ದೀರಾ ಅನ್ನೋದನ್ನು ಹೇಳಬಹುದು, ಅದನ್ನು ಸರಿ ಮಾಡ್ಕೊಳ್ಳೋಕೆ ಅವಕಾಶ ಇರುತ್ತೆ. ಸೊ ಇವತ್ತು ಈ ವಿಷಯಗಳನ್ನು ತಿಳಿದುಕೊಳ್ತಾ ಈ ಸಂಚಿಕೆಯನ್ನು ಮುಗಿಸೋಣ. ಇನ್ನೂ ಹಲವಾರು ಆರೋಗ್ಯ ಸಂಬಂಧಿ ವಿಷಯಗಳಿಗೆ ವಿಶ್ವವಾಣಿ ಹೆಲ್ತ್ ಚಾನಲ್ನ ಫಾಲೋ ಮಾಡಿ. ನಾನು ಡಾಕ್ಟರ್ ಶಿವಲೀಲಾ. ಥ್ಯಾಂಕ್ ಯು.